ಈ ಭಾರತೀಯ ಸಾಂಸ್ಕೃತಿಕ ಉತ್ಸವಗಳನ್ನು ನಡೆಸೋದು ಏನು ಲಾಭ ಐತೆ ಇದರಿಂದ? ನೀವು ನೋಡ್ರಿ, ಹೊಟ್ಟೆ ಹಸಿತಂದ್ರೆ ನಿಮಗೆ ಎಲ್ಲಿ ಬೇಕಲ್ಲಿ ದಾಬಾ ಸಿಗ್ತಾವ, ಎಲ್ಲಿ ಬೇಕಲ್ಲಿ ಹೋಟೆಲ್ ಸಿಗ್ತಾವ. ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ ದಾಬಾ ಸಿಗ್ತಾವ, ಹೋಟೆಲ್ ಸಿಗ್ತಾವ, ರೆಸ್ಟೋರೆಂಟ್ ಸಿಗ್ತಾವ, ಪಾನಿಪುರಿ ಸಿಗ್ತೈತಿ, ಸಮೋಸ ಸಿಗ್ತೈತಿ, ಪಿಜ್ಜಾ ಸಿಗ್ತೈತಿ, ಬರ್ಗರ್ ಸಿಗ್ತೈತಿ. ಆದ್ರೆ ನೆತ್ತಿ ತುಂಬಿಸ್ಕೊಳ್ಳುವ ಸಲುವಾಗಿ ಒಂದಾದರೂ ರೆಸ್ಟೋರೆಂಟ್ ಬೇಕಲ್ಲ, ಇದು ನೆತ್ತಿ ತುಂಬಿಸಿಕೊಳ್ಳುವ ರೆಸ್ಟೋರೆಂಟ್ ಇದು ಅಷ್ಟೆ. ನೆತ್ತಿ ತುಂಬಿಸ್ಕೊಳ್ಳೋಕೆ ಒಂದರ ಬೇಕಲ್ಲ ಇದು ಅಂತ. ಮನುಷ್ಯನ ಮನಸ್ಸೇನಿದೆ, ಸಾಧನೆ ಅಂದ್ರೆ ಏನಲ್ಲ, ಮನದ ಹೀನ ವಿಷಯಗಳನ್ನು ತೆಗೆದು, ಮನದ ಹೀನ ವಿಷಯಗಳನ್ನು ಸರಿಸಿ ಮನಸ್ಸನ್ನು ಒಳ್ಳೆಯ ವಿಷಯಗಳ ಕಡೆ ಹರಿಸುವುದೇ ಸಾಧನೆ ಅಷ್ಟೆ. ಇಷ್ಟೆಲ್ಲ ಸಾಧಕರನ್ನು ಕರ್ಕೊಂಡ್ಬಂದಿದ್ದಾರೆ. ದೇಶ ವಿದೇಶಗಳಿಂದ ಉತ್ತಮ ವಾಕ್ಯಗಳನ್ನು ಕರ್ಕೊಂಡ್ಬಂದಾರ. ಇವ್ರನ್ನೆಲ್ಲ ಕರ್ಕೊಂಡು ಬಂದು ನಮಗೆಲ್ಲ ಪರಿಚಯಿಸ್ತಾ ಇದ್ದಾರೆ. ಇದು ಮನುಷ್ಯನ ಮನಸ್ಸು ಏನಂದ್ರೆ, ಇದಕ್ಕೆ ಹಂಗ ಬಿಡೋದಲ್ಲ, ಪ್ರತಿ ಕ್ಷಣ ಹೊಸದು ಕಲಿಸ್ತಿರ್ಬೇಕು, ಇದಕ್ಕೆ ಸಂಸ್ಕಾರ ಕೊಡ್ತಿರ್ಬೇಕು. ನೀ ಎಷ್ಟೇ ಸಂಸ್ಕಾರ ಕೊಡ್ರಿ ಅದು ಮತ್ತೆ ಕೆಡ್ತಿರ್ತದೆ, ಮತ್ತೆ ಕೊಡ್ತಿರ್ಬೇಕಷ್ಟೆ. ಎಷ್ಟು ದಿವಸ ಕೊಡುದ್ರಿ ಅಂದ್ರೆ ಕೊಡೋದೇ ಹಂಗೆ. ಈಗ ನೀವು ಹಳ್ಳಿಗಳಲ್ಲಿ ಶೇಂಗಾ ಬಿತ್ತೀರಿ, ಶೇಂಗಾ ಹೆಂಗೆ ಬಿತ್ತೀರಿ ಹೇಳ್ರಿ? ಶೇಂಗಾ ಸೊಟ್ಟಿ ತೆಗೆದು ಬಿತ್ತಿರೋ ಇಲ್ಲೋ? ಸೊಟ್ಟಿ ತೆಗೆದ ಬಿತ್ತೀರಿ, ಆದರೂ ಹುಟ್ಟಿ ಬರುವಾಗ ಮತ್ತೆ ಸೊಟ್ಟಿ ತಗೊಂಡ ಬರ್ತೈತದ. ಹಂಗಿದು ಮನಸ್ಸು. ಹಿಂಗೆ ಒಂದು ಸಂಸ್ಕೃತಿ ಉತ್ಸವದಾಗ ಇವರನ್ನು ನೋಡಿ ಮಾತು ಕೇಳಿ ನಾನು ಹಂಗೆ ಆಗ್ಬೇಕು ಅನಿಸ್ತೈತಿ. ಮನೆಗೆ ಹೋದ ಕೂಡಲೇ ಸಂಸಾರ ಮತ್ತೆ ಅದನ್ನು ಸೊಟ್ಟಿ ಮುಚ್ಚಿ ಹಾಕಿ ಸೊಟ್ಟಿ ತಗೊಂಡ ಬರ್ತೈತಿ ಮುಂದಿನ ವರ್ಷ ಬರುವಾಗ. ಇದು ಹಂಗ ಸಂಸ್ಕಾರ ಕೊಡ್ತಿರ್ಬೇಕಷ್ಟೇ ಇದಕ್ಕೆ. ಯಾಕಂದ್ರೆ ಮನಸ್ಸಿಗೆ ಸಂಸ್ಕಾರ ಇರದೇ ಇದ್ರೆ ಇದು ಕೆಡ್ತೈತಿ. ಒಂದು ಹುಡುಗಗ ಉಗುರು ಕಡಿಯೋ ಚಟ ಇತ್ತಂತ, ಈ ಕೈಯಾಗಿನ ಉಗುರು ಕಡಿತಿತ್ತಂತದ್ದು, ಭಾಳ ಉಗುರು ಕಡಿಯೋ ಚಟ ಅದಕ್ಕೆ. ಆ ಊರಿಗೆ ಒಬ್ಬರು ಯೋಗಾಸನ ಕಲಿಸೋ ಗುರುಗಳು ಬಂದಿದ್ರಂತ. ಯೋಗಾಸನ ಕಲಿಸೋ ಗುರುಗಳು ಬಂದಿದ್ರಲ್ಲ, ಅವ್ರವ್ವ ಆ ಹುಡುಗನ ಕರ್ಕೊಂಡು ಆ ಯೋಗಾಸನ ಕಲಿಸೋ ಗುರುಗಳ ಹತ್ರ ಬಂದ್ಲಂತ. ಏನ್ರಿ, ನಮ್ಮ ಹುಡುಗ ಬರೇ ಕೈಯಾಗಿನ ಉಗುರು ಕಡಿಯೋ ಚಟ ಬಿದ್ದೈತಿ. ಅವ್ರು ಯೋಗಾಸನ ಕಲಿಸೋ ಗುರುಗಳು ಅಂದ್ರೆ ಇದೆಷ್ಟ್ರ ಕೆಲಸ ಬಾ, ನಾ ಸೀದಾ ಮಾಡ್ತೀನಿ ಅವನಿಗೆಲ್ಲ ಯೋಗಾಸನ ಹಾಕಿದ್ರು, ಕಲಿಸಿದ್ರು. ಒಂದು ವರ್ಷ ಆಯ್ತು. ಮುಂದಿನ ವರ್ಷ ಮತ್ತೆ ಆ ಗುರುಗಳು ಮತ್ತೆ ಯೋಗಾಸನ ಕಲಿಸ್ಲಿಕ್ಕೆ ಆ ಊರಿಗೆ ಬಂದಿದ್ರು. ಅವರೂ ಭೇಟಿ ಆದ್ಲಿ. ಹೆಂಗದನವ ನಿನ್ನ ಮಗ ಅಂತ ಕೇಳಿದ್ರು. ಅವಾಗ ಅವ್ರವ್ ಹೇಳ್ದಂತ, ಯಪ್ಪ ಮೊದಲ ಚಲೋ ಇತ್ತಿದೆ, ಈಗ ಭಾಳ ಕೆಟ್ಟೈತೆ ಅಂದ್ಲಕ್ಕಿ. ಅವಾಗ ಅವ್ರ ಗುರುಗಳು ಅಂದ್ರೆ ಏನಾಗೈತಿ? ಯಪ್ಪ ಮೊದಲ ಕೈಯಾಗಿನ ಉಗುರು ಕಡಿತಿತ್ತು, ಈಗ ನೀ ಯೋಗಾಸನ ಕಲಿಸಿಂದ ಕಾಲು ಹೆಗಲ ಮೇಲೆ ಹಾಕೊಂಡು ಹೆಗಲ ಮೇಲಿನ ಉಗುರು ಕಲಿಯೋದು ಕಲ್ತಿತ್ತು, ಕಾಲನ ಉಗುರು ಕಡಿಯಕತ್ತೈತಿ ಈಗ ಅದು. ಅಂದ್ರೆ ಮನಸ್ಸು ಇದು ಸಂಸ್ಕಾರ, ಇದು ಅಷ್ಟೇ ಬಿಡುವುದಿಲ್ಲ. ಎಷ್ಟು ದಿವಸ ಮಾಡ್ಬೇಕ್ರಿ ಅಂದ್ರೆ ಹಂಗ ಮಾಡ್ತಾ ಹೋಗೋದು. ಇದಕ್ಕೆ ಕೊನೆ ಇಲ್ಲ. ಸ್ಟಿಲ್ ಯುವರ್ ಲಾಸ್ಟ್ ಬ್ರೆತ್, ಕೊನೆಯ ಉಸಿರಿರುವವರೆಗೆ ಹೋಗೋದು ಅಷ್ಟೇ. ಮಾಡ್ತಾ ಹೋಗೋದು. ಈಗ ನೀವು ಮನ್ಯಾಗ ತಾಯಂದ್ರೆ ಇರ್ತೀರಿ, ಈಗ ಖಾರಬೇಳಿ ಮಾಡ್ತೀರಿ, ಸಾಂಬಾರು ಮಾಡ್ತೀರಿ. ಸಾಂಬಾರು ಮಾಡೋ ಬಗಣಿಯೊಳಗೆ ತಪ್ಪಿ ಚಹಾ ಮಾಡಿದ್ರಿ ಅಂದ್ರೆ ಹೆಂಗಿರ್ತೈತೆ ಅದು? ಖಾರ ಇರ್ತೈತೆ ಇಲ್ಲೋ? ಮತ್ತು ಖಾರ ಹೋಗ್ಬೇಕಾದ್ರೆ ಏನು ಮಾಡ್ಬೇಕು? ಏನೂ ಮಾಡೋದಿಲ್ಲ ಅದಕ್ಕೆ. ಆ ಸಾಂಬಾರಿನ ಬೊಗಣಿಯೊಳಗೆ ಚಹಾ ಮಾಡ್ಕೊಂತ ಹೋಗೋದು, ಒಂದು ದಿವಸ ತಾನ ಸಿಹಿ ಹತ್ತೈತದು. ಹಂಗಿದು ಮನಸ್ಸಂದ್ರೆ ಇದು ಒಂಥರ ಖಾರಬೇಳಿ ಬೊಗೋಣಿ ಇದ್ದಂಗಿದು, ಸಾಂಬಾರಿನ ಬೊಗೋಣಿ ಇದ್ದಂಗಿದು. ಖಾರ ಇರ್ತೈತಿ. ಯಾವಾಗ ಹೋಗ್ತೈತಿ ಅಂದ್ರೆ ದಿವಸ ಚಹಾ ಮಾಡ್ಕೊಂತ ಹೋಗೋದು. ಭಾರತೀಯ ಸಂಸ್ಕೃತಿಯ ಉತ್ಸವಗಳ ಇಂಥ ಒಂದು ಮಾಧುರ್ಯ, ಸಿಹಿ ಈ ಮನಸ್ಸಿನೊಳಗೆ ಹಾಕೋಂತ ಹೋಗೋದು. ಒಂದು ದಿವಸ ತಾನ ಖಾರ ಹೋಗುತ್ತೆ, ಕೆಟ್ಟ ವಾಸನೆಗಳನ್ನು ಬಿಡುತ್ತೈತಿದು ಅಷ್ಟೇ. ಇದನ್ನು ಕಲಿಸುವುದು ಮನಸ್ಸಿಗೆ. ಅದನ್ನು ಕಲಿಸುವುದಕ್ಕೋಸ್ಕರನೇ ಇದೊಂದು ಭಾರತೀಯ ಸಾಂಸ್ಕೃತಿಯ ಉತ್ಸವ. ಇಲ್ಲಿ ಈ ಸಂಸ್ಕೃತಿ ಉತ್ಸವದ ಟ್ಯಾಗ್ಲೈನ್ ಏನು ಅಂದ್ರೆ, ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ ಅಂತ. ಪಾಟೀಲ್ಜಿಯವರು ಕೊಟ್ಟ ಟ್ಯಾಗ್ಲೈನ್ ಏನು ಅಂದ್ರೆ, ಪ್ರಕೃತಿಯಿಂದ ಸಂಸ್ಕೃತಿ ಎಡೆಗೆ. ಸಂಸ್ಕೃತಿ ಮತ್ತು ಪ್ರಕೃತಿ ಇವೆರಡೂ ಬೇರೆ ಬೇರೆ ಅಲ್ಲ. ಸಂಸ್ಕೃತಿ ಅಂದ್ರ ಸಮ್ಯಕ್ ಕರೋತಿ ಇತಿ ಸಂಸ್ಕೃತಿ, ಸಂಸ್ಕರೋತಿ ಇತಿ ಸಂಸ್ಕೃತಿ. ಸಂಸ್ಕೃತಿ ಅಂದ್ರೆ ಚೆನ್ನಾಗಿ ಮಾಡಲ್ಪಟ್ಟದ್ದು, ಚೆನ್ನಾಗಿ ಸಂಸ್ಕರಿಸಲ್ಪಟ್ಟದ್ದು ಸಂಸ್ಕೃತಿ.
ಪ್ರಕೃತಿ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಯಾವುದು ಪಂಚ ಮಹಾಭೂತಗಳಿಂದ ನಿರ್ಮಾಣವಾಗಿದೆಯೋ ಅದು ಪ್ರಕೃತಿ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಮಣ್ಣು, ನೀರು, ಬೆಂಕಿ, ಗಾಳಿ, ಈ ಬಯಲು, ಇದರಿಂದ ಯಾವುದು ನಿರ್ಮಾಣವಾಗಿದೆಯೋ ಇದು ಪ್ರಕೃತಿ. ಸಂಸ್ಕೃತಿ, ಪ್ರಕೃತಿ ಮತ್ತು ಸಂಸ್ಕೃತಿ ಅವರು ಇಟ್ಟ ಟ್ಯಾಗ್ಲೈನ್ ಏನು ಅಂದ್ರೆ ಪ್ರಕೃತಿಯಿಂದ ಸಂಸ್ಕೃತಿಯ ಕಡೆಗೆ ಅಂತ. ನಾವೆಲ್ಲ ಈ ಪ್ರಕೃತಿಯೊಂದಿಗೆ ಬದುಕ್ತಾ ಇದ್ದೀವಲ್ಲ, ಸಂಸ್ಕೃತಿ ಯಾವಾಗ ನಮ್ಮ ಎದೆಯಲ್ಲಿ ಬರ್ತೈತಿ ಅಂದ್ರೆ ನಾವಿರುವ ಈ ಮಣ್ಣು, ನೀರು, ಗಾಳಿ, ಬೆಂಕಿ, ಬೆಳಕು, ಈ ಬಯಲೇನಿದೆ, ಈ ಪ್ರಕೃತಿ ಇದು ಬರೀ ಪ್ರಕೃತಿ ಅಲ್ಲ. ಈ ಪ್ರಕೃತಿ ಇದು ಪರಮಾತ್ಮನ ಪ್ರತಿಕೃತಿ ಅಂತ ನನ್ನ ಎದೆಯೊಳಗೆ ನಿಚ್ಚಲಾತು ಅಂದ್ರೆ ಅದು ನಿಜವಾದ ಸಂಸ್ಕೃತಿ ಅಷ್ಟೆ. ಇದು ಪರಮಾತ್ಮನ ಪ್ರತಿಕೃತಿ. ಇದನ್ನು ಕೆಡಿಸದಂತೆ ಬದುಕುವುದೇ ನಿಜವಾದ ಸಂಸ್ಕೃತಿ. ಸಂಸ್ಕೃತಿ ಸಂಸ್ಕಾರ ಅಂದ್ರೆ ಏನಲ್ಲ, ಈ ಇರುವ ಪ್ರಕೃತಿಯನ್ನು ಕೆಡಿಸಬೇಡ. ನಾವೆಲ್ಲ ಬಹಳ ಮಂದಿ ಕೇಳ್ತೀವಿ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ಜೀವನದ ಉದ್ದೇಶ ಏನಂತ ಬಹಳ ಮಂದಿ ಕೇಳ್ತಿರ್ತಾರೆ. ಏನು ಮಾಡ್ಬೇಕಂತ ಮಾಡಿರಪ್ಪ ನೀವೆಲ್ಲ? ನಿನ್ನ ಕಡೆಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಒಬ್ಬ ಮನುಷ್ಯ ಏನು ಮಾಡಬಲ್ಲ? ಏನು ಹಿಮಾಲಯವನ್ನು ನಿರ್ಮಿಸಬಲ್ಲನೆ? ಗಂಗೆಯನ್ನು ನಿರ್ಮಿಸಬಲ್ಲನೆ? ಸಹ್ಯಾದ್ರಿಯನ್ನು ನಿರ್ಮಿಸಬಲ್ಲನೆ? ಮಣ್ಣು ನಿರ್ಮಿಸಬಲ್ಲನೆ? ಸೂರ್ಯನನ್ನು ನಿರ್ಮಿಸಬಲ್ಲನೆ? ಹರಿವ ಗಾಳಿಯನ್ನು ನಿರ್ಮಿಸಬಲ್ಲನೆ? ಮನುಷ್ಯನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ ಏನೂ ಮಾಡಲಿಕ್ಕೂ ಆಗೋದಿಲ್ಲ. ಅವ ಏನು ಮಾಡಬಹುದು? ಮನುಷ್ಯನ ಬದುಕಿನ ನಿಜವಾದ ಉದ್ದೇಶ ಅಂದ್ರೆ ಇವು ಏನೂ ನಿರ್ಮಾಣ ಮಾಡಲಿಕ್ಕಾಗೋದಿಲ್ಲ. ಇವನ್ನೆಲ್ಲ ದೇವರು ಮಾಡಿಟ್ಟಾನ. ದೇವರು ಮಾಡಿಟ್ಟಿದ್ದನ್ನು ನೀನು ಕೆಡಿಸದಂತೆ ಬದುಕುದಿ ಅಂದ್ರೆ ಇದೇ ನಿಜವಾದ ಸಂಸ್ಕೃತಿ. ಇದು ಜೀವನದ ಉದ್ದೇಶ. ಡೋಂಟ್ ಡೆಸ್ಟ್ರಾಯ್ ವಾಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್ ಬೈ ದಿ ಕ್ರಿಯೇಟರ್. ಏನು ದೇವರು ನಿರ್ಮಾಣ ಮಾಡಿಟ್ಟಾನಲ್ಲ, ಯು ಡೋಂಟ್ ಡೆಸ್ಟ್ರಾಯ್ ಇಟ್. ಇದನ್ನು ಕೆಡಿಸಬೇಡ, ಇದನ್ನಷ್ಟೇ. ಇದು ನಿಜವಾದ ಸಂಸ್ಕೃತಿ. ಪ್ರಕೃತಿಯನ್ನು ಬಿಟ್ಟು ದೇವರದಾರೇನು? ಈ ನಿಸರ್ಗವನ್ನು ಬಿಟ್ಟು ದೇವರದಾರೇನು? ನಿಸರ್ಗವೇ ದೇವರು, ನಿಸರ್ಗ ದೇವರಂತ ಆರಾಧಿಸುವುದೇ ನಿಜವಾದ ಸಂಸ್ಕೃತಿ. ಈ ನೆಲದ ಋಷಿ, ಈ ನೆಲದ ಕವಿ, ಈ ನೆಲದ ಅನುಭಾವಿ ಅಲ್ಲಮನ ಮಾತೆಷ್ಟು ಅದ್ಭುತ. ನಾವು ಗುಡಿ ಗುಂಡಾರಗಳಂತೆ ಎಲ್ಲೆಲ್ಲೋ ಹೋಗ್ತೀವಿ, ನಿಜವಾದ ಗುಡಿ ಯಾವುದು? ನಾವು ತೀರ್ಥಕ್ಷೇತ್ರಗಳಂತೆ ಎಲ್ಲೆಲ್ಲೋ ಹೋಗ್ತೀವಲ್ಲ, ನಿಜವಾದ ತೀರ್ಥ ಯಾವುದು? ನಾವು ಹೋಮ ಹವನ ಅಂತ ಮಾಡ್ತೀವಲ್ಲ, ಯಾವುದು ನಿಜವಾದ ಹೋಮ? ಯಾವುದು ಧ್ಯಾನ? ಯಾವುದು ಮೌನ? ನಾವು ಮಾಡಿದ ಮೌನ, ನಮ್ಮ ಧ್ಯಾನಗಳು ಈ ನಿಸರ್ಗದ ಪೂಜೆ, ಪ್ರಕೃತಿಯ ಪೂಜೆಯನ್ನ ತನ್ನ ವಚನದೊಳಗ ಅಲ್ಲಮನ ಅನುಭವದ ಮಾತುಗಳು ಎಷ್ಟು ಅದ್ಭುತ. ಈ ಪ್ರಕೃತಿಯನ್ನ ಆರಾಧಿಸುವುದೇ, ಈ ಪ್ರಕೃತಿಯನ್ನ ಪೂಜಿಸುವುದೇ ನಿಜವಾದ ಸಂಸ್ಕೃತಿ ಅನ್ನುವುದನ್ನ ಅಲ್ಲಮ ತನ್ನ ಅನುಭವದ ನುಡಿಗಳಲ್ಲಿ ನಮ್ಮೆಲ್ಲರಿಗೆ ಮೆಲುಕು ಹಾಕ್ತಾನೆ. ಪೃಥ್ವಿಯ ನತಿಗಳೆದು ತೀರ್ಥಯಾತ್ರೆಗಳಿಲ್ಲ. ಪೃಥ್ವಿಯ ನತಿಗಳೆದು ಸ್ಥಾವರಗಳಿಲ್ಲ. ಅಪ್ಪುವ ನತಿಗಳೆದು ತೀರ್ಥಯಾತ್ರೆಗಳಿಲ್ಲ. ಅಗ್ನಿಯ ನತಿಗಳೆದು ಹೋಮ ಸಮಾಧಿಗಳಿಲ್ಲ. ವಾಯುವ ನತಿಗಳಿದು ನೇಮ ನಿತ್ಯಗಳಿಲ್ಲ. ಆಕಾಶವ ನತಿಗಳಿದ ಧ್ಯಾನ ಮೌನಗಳಿಲ್ಲ. ಗುಹೇಶ್ವರ ತಾನೆಂದರಿದವಂಗೆ ಇನ್ನಾವಂಗವೂ ಇಲ್ಲ. ಅವ ಅಂತಾನೆ, ಗುಡಿ ಗುಂಡಾರ ದೇವರು ಎಲ್ಲಿ ಹೊರಗಿಲ್ಲೋ, ನಮಗ ಅನ್ನ ಕೊಟ್ಟ ಭೂಮಿ ತಾಯಿ ಅದಳಲ್ಲ, ಈಕೆ ನಿಜವಾದ ದೇವತೆ. ಇದು ಆರಾಧಿಸು. ಇದಕ್ಕಿಂತ ದೊಡ್ಡ ದೇವರು ಎಲ್ಲಿದೆ ನಿನಗೆ? ನೀನು ಕಟ್ಟಿದ ಗುಡಿ ಗುಂಡಾರಗಳಿಗೆ ಆಶ್ರಯ ಕೊಟ್ಟಿದ್ದು ಭೂಮಿಯಲ್ಲೇನು? ಭೂಮಿ ತಾಯಿ ಇರದೇ ಇದ್ರೆ ನೀನು ಎಲ್ಲಿ ಆಕಾಶ ಗುಡಿ ಕಟ್ಟಲಿಕ್ಕೆ ಸಾಧ್ಯ ಇತ್ತೇನು ಹೇಳಿ? ಏನು ಅದ್ಭುತವಾದ ಭೂಮಿ ಇದು. ಈ ಭೂಮಿಯಲ್ಲಿ ಎಂಥ ಸತ್ವ ಇದೆ. ಈ ಭೂಮಿಯನ್ನು ಆರಾಧಿಸುವುದು ಸಂಸ್ಕೃತಿ. ನೀವು ನೋಡಿ, ಎಲ್ಲವೂ ಮಣ್ಣು ಇರದೇ ಇದ್ರೆ ಏನಾದರೂ ಬರಲಿಕ್ಕೆ ಸಾಧ್ಯ ಇತ್ತೇನು ಹೇಳಿ? ಮಣ್ಣಿನಿಂದ ಎಲ್ಲವೂ ಬಂದಿದೆ. ನೀವೊಂದು ಮಾವಿನಕಾಯಿ ಇರ್ತದೆ, ಮಾವಿನ ಹಣ್ಣು, ಸುಮ್ಮನೆ ಗೊಟ್ಟ ಒಗಿತೀರಿ, ಗೊಟ್ಟ ಬೆಳೆದೊಂದು ಸಸಿ ಆಗ್ತದೆ. ಸಸಿ ಬಂದಿದ್ದು ಮಣ್ಣಿನಿಂದ. ಆ ಸಸಿ ಒಂದ್ ದಿವಸ ಮರ ಆಗ್ತದೆ, ಮರ ಬಂದಿದ್ದು ಮಣ್ಣಿನಿಂದ. ಆ ಮರ ಒಂದ್ ದಿವಸ ಹೂವು ಕೊಡ್ತದೆ, ಹೂವು ಬಂದಿದ್ದು ಮಣ್ಣಿನಿಂದ. ಅದು ಒಂದು ದಿವಸ ಹಣ್ಣು ಕೊಡ್ತದೆ, ಹಣ್ಣು ಬಂದಿದ್ದು ಇದೇ ಮಣ್ಣಿನಿಂದ. ಅಂದ್ರೆ ಸಸಿಯೂ ಮಣ್ಣೆ,
ಮರವು ಮಣ್ಣೆ, ಹೂವು ಸಹಿತ ಮಣ್ಣೆ, ಹಣ್ಣು ಸಹಿತ ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರುವುದಿಲ್ಲಲ್ಲ. ಇಂಥ ಭೂಮಿ ಆರಾಧಿಸುವುದನ್ನು ಬಿಟ್ಟರೆ ಇನ್ಯಾವುದು ದೇವರಾಗಲಿಕ್ಕೆ ಸಾಧ್ಯ? ಇದು ಭೂಮಿ ದೇವರು. ನಾವು ಆ ತೀರ್ಥಗಳು ಈ ತೀರ್ಥಗಳಂತ ಹೋಗ್ತೀವಲ್ಲ, ಅವು ತೀರ್ಥಗಳ ಅಲ್ಲಂತಲ್ಲ. ಅಲ್ಲಮ್ಮ ಅಂತಾನೆ ಕುಡಿಯುವ ನೀರೇ ತೀರ್ಥ ಈ ನೆಲದ ಕವಿ ಕಾವ್ಯಾನಂದ ಹೇಳ್ತಾನೆ. ಬರೇ ಹೊರಗಿರೋ ಅಷ್ಟೇ ತೀರ್ಥಗಳಂತ ತಿಳ್ಕೋಬೇಡೋ. ಈ ಪ್ರಕೃತಿ ನಿನ್ನ ಕಣ್ಣೆದುರಿಗಿರುವ ನೀರು, ಕುಡಿಯುವ ನೀರೇ ತೀರ್ಥ, ತಿನ್ನುವ ರೊಟ್ಟಿ ಶಿವನ ಪ್ರಸಾದವು, ಶ್ರಮದ ಬೆವರೇ ಸ್ನಾನ ದುಡಿತದ ಹಾಡೆ ಮಂತ್ರ ನಿನಾದವು. ತೀರ್ಥ ತೀರ್ಥ ಅಂತಂದ್ರೆ ಎಲ್ಲೋ ಒಂದು ಕಡೆ ಕೃಷ್ಣೆ, ಒಂದು ಮಲಪ್ರಭೆ, ಎರಡು ಕೂಡುವ ಸ್ಥಳ ಅಷ್ಟೇ ಅದು ತೀರ್ಥ. ಕೂಡಲ ಸಂಗಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನೇ ಕಷ್ಟಪಟ್ಟು ದುಡಿಯುವಾಗ ನಿನ್ನ ಬೆವರ ಹನಿಗಳು ಯಾವ ನೆಲಕ್ಕೆ ಬೀಳ್ತವಲ್ಲ, ಕೃಷ್ಣ ಮಲಪ್ರಭೆ ಕೂಡುವ ಸ್ಥಳ ಕೂಡಲ ಸಂಗಮ ಅಷ್ಟೇ ಅಲ್ಲ. ನೀನು ಕಾಯಕದಿಂದ ದುಡಿಯುವಾಗ ನಿನ್ನ ಶ್ರಮದ ಬೆವರಿನ ಹನಿ ಯಾವ ನೆಲಕ್ಕೆ ಬೀಳ್ತವಲ್ಲ, ನಿನ್ನ ಬೆವರ ಹನಿ ನೆಲ ಕೂಡುವ ಸ್ಥಳ ಅದು ಸಾಕ್ಷಾತ್ ಕೂಡಲ ಸಂಗಮ. ಇದು ಅದು ಕೂಡಲ ಸಂಗಮ ಅಲ್ಲೇನು ಹೇಳು.